ನಮಸ್ಕಾರ. ಭಾರತ ವಿರುದ್ಧ ಸೋತು ಟಿ20 ವಿಶ್ವಕಪ್ನಿಂದ ಹೊರಬಿತ್ತು ವೆಸ್ಟ್ ಇಂಡೀಸ್. ಬಳಿಕ ಅತ್ತರು ನಾಯಕ ನಂತರ ನೀಡಿದರು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ವಿಂಡೀಸ್ ಸೋತ ಬಳಿಕ ನಾಯಕ ಶಾಯಿ ಹೋಪ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ಸೆಮಿಫೈನಲ್ ತಲುಪಲು ಭಾರತ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳು ಕಾದಾಟ ನಡೆಸಿದವು ಸ್ನೇಹಿತರೆ. ಈ ನಾಕೌಟ್ ಪಂದ್ಯದಲ್ಲಿ ವಿಂಡೀಸ್ ಕೊನೆವರೆಗೂ ಹೋರಾಟ ನೀಡಿ ಕೊನೆ ಹಂತದಲ್ಲಿ 5 ವಿಕೆಟ್ಗಳ ಸೋಲೊಪ್ಪಿಕೊಂಡಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೀಮ್ ಇಂಡಿಯಾ ಇದೀಗ ಸೆಮಿಫೈನಲ್ಗೆ ಕಾಲಿಟ್ಟರೆ ಅತ್ತ ವೆಸ್ಟ್ ಇಂಡೀಸ್ ಟೂರ್ನಿಂದ ಹೊರಬಿದ್ದಿದೆ. ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 195 ರನ್ ಕಲೆ ಹಾಕಿತು. ತಂಡದ ಪರ ಚೇಸ್ 40 ಹಾಗೂ ಜೇಸನ್ ಹೋಲ್ಡರ್ ಅಜೇಯ 37 ಮತ್ತು ರೋಮನ್ ಪೋವೆಲ್ ಅಜೇಯ 34 ರನ್ ಬಾರಿಸಿದರೆ ಇತ್ತ ಬೂಮ್ರಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಟೀಮ್ ಇಂಡಿಯಾಗೆ ಆಸರೆಯಾಗಿದ್ದು ಆರಂಭಿಕ ಆಟಗಾರ ಸಂಜು ಸ್ಯಾಮ್ಸನ್. ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ರೂ ಕೂಡ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಸ್ಯಾಮ್ಸನ್ ಟೀಮ್ ಇಂಡಿಯಾದ ಜವಾಬ್ದಾರಿಯನ್ನ ಹೊತ್ತುಕೊಂಡರು. ಪರಿಣಾಮವಾಗಿ ಭಾರತ 19.2 ಓವರ್ಗಳಲ್ಲಿ ಟಾರ್ಗೆಟ್ ಅನ್ನ 5 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಸಂಜು ಸ್ಯಾಮ್ಸನ್ ಅಜೇಯ 97 ರನ್ ಬಾರಿಸಿ ಗೆಲುವಿನ ರೂವಾರಿ ಎನಿಸಿಕೊಂಡರು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಗೆಲುವು ದಾಖಲಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ವಿಂಡೀಸ್ ನಾಯಕ ಶಾಯಿ ಹೋಪ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಖಂಡಿತವಾಗಿಯೂ ಈ ಫಲಿತಾಂಶ ನಮಗೆ ತುಂಬಾ ನಿರಾಸೆ ತಂದಿದೆ. ನಾವು ಉತ್ತಮ ಸ್ಕೋರ್ ಅಂದ್ರೆ 195 ರನ್ ಕಲೆ ಹಾಕಿದ್ದೆವು ಮತ್ತು ಅದನ್ನ ಡಿಫೆಂಡ್ ಮಾಡಿಕೊಳ್ಳಬಹುದು ಎಂಬ ನಂಬಿಕೆ ಇತ್ತು. ಆದರೆ ಕ್ರಿಕೆಟ್ನಲ್ಲಿ ಅಂದುಕೊಂಡಿದ್ದೆಲ್ಲ ನಡೆಯುವುದಿಲ್ಲ. ಅದರಲ್ಲೂ ಟಿ20 ಕ್ರಿಕೆಟ್ನಲ್ಲಿ ಹೆಚ್ಚು ಯೋಚಿಸಲು ಟೈಮ್ ಇರಲ್ಲ. ಭಾರತ ಇಂದು ಒಳ್ಳೆಯ ಹಾಗೂ ಗುಡ್ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದ್ದಾರೆ. ಅವರು ಸೆಮಿಫೈನಲ್ ತಲುಪಲು ಮೋಸ್ಟ್ ಡಿಸರ್ವಿಂಗ್ ಟೀಮ್ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಭಾರತದ ಬ್ಯಾಟಿಂಗ್ ಅದ್ಭುತವಾಗಿತ್ತು. ಅದರಲ್ಲಿಯೂ ಸಂಜು ಸ್ಯಾಮ್ಸನ್ ಅವರ ಆಟ ಪಂದ್ಯವನ್ನ ನಮ್ಮಿಂದ ಕಿತ್ತುಕೊಂಡಿತು. ಅವರು ಆಡಿದ ಆ ರೀತಿ, ಪಂದ್ಯವನ್ನ ಮುಗಿಸಿದ ರೀತಿ ನಿಜಕ್ಕೂ ಪ್ರಶಂಸನೀಯ ಎಂದು ಶಾಯಿ ಹೋಪ್ ಹೇಳಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ನಮ್ಮ ಬ್ಯಾಟಿಂಗ್ ಕೂಡ ಚೆನ್ನಾಗಿತ್ತು, ಆದರೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ನಾವು ಕೆಲವು ತಪ್ಪುಗಳನ್ನ ಮಾಡಿದ್ದೆವು. ಪ್ರಮುಖ ಹಂತಗಳಲ್ಲಿ ವಿಕೆಟ್ ಪಡೆಯಲು ಸಾಧ್ಯವಾಗಿರಲಿಲ್ಲ ಮತ್ತು ಕೆಲವು ಕ್ಯಾಚ್ಗಳು ಕೈ ಚೆಲ್ಲಿದ್ದು ನಮಗೆ ದೊಡ್ಡ ಹೊಡೆತ ನೀಡಿತು. ಇಂತಹ ದೊಡ್ಡ ಪಂದ್ಯಗಳಲ್ಲಿ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಎಫೆಕ್ಟ್ ಬೀರುತ್ತವೆ ಎಂದು ಶಾಯಿ ಹೋಪ್ ಹೇಳಿದ್ದಾರೆ. ಹಾಗೂ ಮಾತು ಮುಂದುವರೆಸಿದ ಅವರು, ಇದು ಕಲಿಯುವ ಹಂತ. ನಾವು ಎಲ್ಲಿ ಸೋಲುತ್ತಿದ್ದೇವೆ ಎಂಬುದನ್ನು ವಿಶ್ಲೇಷಿಸಿ ಮುಂದಿನ ಸರಣಿಗಳಲ್ಲಿ ಬಲಿಷ್ಠವಾಗಿ ಮರಳುತ್ತೇವೆ. ಭಾರತ ತಂಡಕ್ಕೆ ಗೆಲುವಿನ ಮತ್ತು ಸೆಮಿಫೈನಲ್ ಪ್ರವೇಶದ ಶುಭಾಶಯಗಳು ಎಂದು ಶಾಯಿ ಹೋಪ್ ಹೇಳಿದ್ದಾರೆ. ಸ್ನೇಹಿತರೆ, ಶಾಯಿ ಹೋಪ್ ರವರ ಈ ಗ್ರಾಟಿಟ್ಯೂಡ್ ಸ್ಟೇಟ್ಮೆಂಟ್ಗಳ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.